ದಣಿ ರತ್ನವನ್ನ ಇನ್ನೇನು ಮಾಡಬೇಕು ಅನ್ಕೊಂಡಿದ್ರೆ ಮುಂದಕ್ಕೆ ತಪ್ಪು ತಿಳ್ಕೊಬೇಡಿ. ರತ್ನವ್ವ ಎಷ್ಟಾದ್ರೂ ವಿದ್ಯಾವಂತೆ. ಏನಾರ ಹೋಗಿ ಶಿವಣ್ಣನ ಕಿವಿಗೆ ಓದಿ ಹೆಚ್ಚು ಕಡಿಮೆ ಆಗೋದ್ರೆ ಕಷ್ಟ ಅಲ್ವ್ರ? ಅಂಕೆಯಲ್ಲಿದ್ದ ಹೆಣ್ಣು ಮಜ್ಗೆಯಲ್ಲಿದ್ದ ಬೆಣ್ಣೆ ಯಾವತ್ತೂ ಕೆಡೋದಿಲ್ಲ ಕಣೋ ಛತ್ರಿ. ಎಲ್ಲಿವರೆಗೂ ಅವಳಿಗೆ ನನ್ನ ಮೇಲೆ ಭಯ ಇರುತ್ತೋ ಅಲ್ಲಿವರೆಗೂ ವಿಷಯ ಈ ಮನೆಯಿಂದ ಆಚೆ ಹೋಗೋದಿಲ್ಲ. ಕೋಲ್ ಹಿಡ್ಕೊಂಡು ಪಾಠ ಹೇಳ್ತಾರಲ್ಲ ಮೇಷ್ಟ್ರು, ಅವ್ರಿಗೆ ಮಕ್ಕಳು ಹೆದರೋದಿಲ್ಲ ಕಣೋ. ಅದೇ ಕಣ್ಣಲ್ಲೇ ಹೆದರಿಸ್ತಾರಲ್ಲ ಅವ್ರಿಗೆ ಕೋಲೇ ಬೇಕಾಗೋದಿಲ್ಲ ಅಲ್ವಾ? ನೀವು ಬೂಡಿದಡಿ ಇರೋ 2 ಕಣ್ಣಾಗೆ ಎದುರಿಸಿ ಯಾಕೆ ತಿಳಿದು ಬಿಡ್ತೀರಾ? ಅಪ್ಪಯ್ಯ, ವಿಷಯ ಗೊತ್ತಾಯ್ತಾ? ಆ ರಶ್ಮಿ ಗಂಡ ಸೀನಾ ಅವನಲ್ಲ, ಅವನ್ನ ಪೊಲೀಸ್ನವ್ರು ಎತ್ತಾಕ ಹೋಗವ್ರಂತೆ, ಜೈಲವ್ರಂತ ಈಗ. ಓ, ಅಂಬಾರಿ ಮೇಲೆ ಕೂತ್ರು ಮುಂಗಾರು ತಪ್ಪಲಿಲ್ವಂತೆ. ಮಿಲಿಟ್ರಿ ಮಾದಪ್ಪನ ಮಗ ಆದರೂ ಜೈಲು ವಾಸ ತಪ್ಪಲಿಲ್ವಲ್ಲ. ಯಾವ ಸ್ಟೇಷನ್ ಅಂತೆ? ಪಾಳ್ಯ ಸ್ಟೇಷನ್ ಅಂತೆ ಅಪ್ಪಯ್ಯ. ಛೇ 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 ಛೇ, ನಮ್ಮ ಇನ್ಸ್ಪೆಕ್ಟರ್ ಇರೋ ಸ್ಟೇಷನಲ್ಲಿ ಹಾಕಿದ್ದಿದ್ರೆ ಬಸ್ಸಿಂದ ಹಿಡಿದು ಏರೋಪ್ಲೇನ್ವರೆಗೂ ಹತ್ತಿಸ್ಬಿಡ್ಬೋದಾಗಿತ್ತು ಅಲ್ವಾ? ಭಾರಿ ಪುಣ್ಯ ಮಾಡಿದ್ದಾನೆ ಬಡ್ಡಿ ಮಗ. ಅಲ್ಲಾದವ್ರೆ, ಆ ಸೀನಾ ಜಿಮ್ಮು ಪಮ್ಮು ಅಂತ ಆಟ ಆಡ್ಕೊಂಡಿದ್ದವ ಜೈಲ್ಗೆ ಹೋಗೋಂಥದ್ದು ಏನು ಕೆಲಸ ಮಾಡ್ಬಿಟ್ಟ? ಏನಾರ ಕ್ರಿಕೆಟು ಪ್ಯಾಕೆಟು ಅಂತ ಜೂದ್ ಗೀಜ್ ಬೆಟ್ಟಿಂಗ್ ಆಡ್ಬಿಟ್ಟ ಹೆಂಗೆ? ನನಗೂ ಗೊತ್ತಿಲ್ಲ ಕಲಾಚಿತ್ರಿ. ಯಾವತ್ತು ಯಾವ ಗಲಾಟೆಗೂ ಬಂದವನಲ್ಲ ನನ್ನ ಮಗ. ಯಾವಾಗಲೂ ಅವ್ರ ಅಪ್ಪನ ಬಾಲ ಹಿಡ್ಕೊ ಒಡ್ಡಾಡ್ತಿದ್ದ. ಈಗ ಜೈಲ್ಗೆ ಹೋಗೋನೆ ಅಂದರೆ ಆಶ್ಚರ್ಯ ಆಯ್ತೈತೆ. ಅದೇನು ವಿಷಯ ಅಂತ ತಿಳ್ಕೊಬಂದು ಹೇಳ್ತೀನಿ. ನಾ ಬರ್ತೀನಿ. ಛತ್ರಿ, ನಾನು ಆ ಶಿವ ಜೀವನ ಗೆದ್ಲತ್ಸ್ಬೇಕು ಅಂತ ಹೇಳಿ ಏನೇನೋ ಮಾಡಿದೆ, ಏನೂ ಆಗಲಿಲ್ಲ. ಕಡೆಗೆ ಅವ್ರ ತಂಗಿ ಜೀವನ ಹಾಳು ಮಾಡಿದ್ರೆ ಇವನ್ ಜೀವನ ಎಕ್ಕುಟ್ಟೋಗುತ್ತೆ ಅಂತ ಇನ್ನೇನೋ ಮಾಡಿದೆ. ಆ ರಾಣಿನ ಪೆದ್ದನ ಕಟ್ಟಾಯಿತು, ರತ್ನ ನಮ್ಮನೆ ಸೇರಿಕೊಂಡ್ಲು. ಈ ರಶ್ಮಿ ಒಬ್ಳು ಬಚಾವಾದ್ನು ಅಂತ ಅಂದ್ಕೊಂಡಿದ್ದೆ. ಈಗ ನೋಡಿ, ಅವಳು ಗಂಡ ಜೈಲಿಗೆ ಹೋಗಿ ಅವಳ ಜೀವನಾನು ಹಾಳು ಬಾವಿಗೆ ಬಿದ್ದಾಯ್ತು. ಅಂದ್ರೆ ರಶ್ಮಿ ಜೀವನ ಯಾಕೆ ಕೊಟ್ಟೋಯ್ತು ಅನ್ನಿ? ರಶ್ಮಿ ಗಂಡ ಜೈಲಿಗೆ ಹೋದ ಅಂದ ಕೂಡಲೇ ಅವಳ ಜೀವನ ಹಾಳಾಯಿತು ಅಂತಲ್ಲ ಕಣೋ, ಈಗ ಹಾಳಾಗೋದಕ್ಕೆ ಶುರು ಆಯಿತು ಅಂತ ಅರ್ಥ. ಅರಸನ ಮಗಳಾದರೂ ಪುರುಷನಿಗೆ ಹಾಳೆ. ಇನ್ನು ಮುಂದೆ ರಶ್ಮಿ ಜೀವನ ಮುರಾ ಬಟ್ಟೆ.